ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK National Academy. Good morning all my dear friends. Today we are going to discuss about message writing. ಸೊ GPSTಗೆ ಸಂಬಂಧಿಸಿದಂತೆ ಮೆಸೇಜ್ ರೈಟಿಂಗ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ನಮ್ಮ KK ನ್ಯಾಷನಲ್ ಅಕಾಡೆಮಿ ವತಿಯಿಂದ ಪ್ರತಿಯೊಂದು ಡಿಸ್ಕ್ರಿಪ್ಟಿವ್ ಸಂಬಂಧಿಸಿದಂತೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. GPSTಗೆ ಕಂಪಲ್ಸರಿ ಈ ಡಿಸ್ಕ್ರಿಪ್ಟಿವ್ ಬಂದೇ ಬರ್ತವೆ ಸ್ನೇಹಿತರೆ. ಯಾಕಂತಂದಾಗ ನಾ ಮಾಡುವ ಎಲ್ಲ ಕ್ವಶನ್ಗಳು ಕೂಡ ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಒಂದು ಕ್ವಶನ್ಗಳನ್ನೇ ಎತ್ತಿಟ್ಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, GPSTಗೆ ಈ ಮೆಸೇಜ್ ರೈಟಿಂಗು ಕಂಪಲ್ಸರಿ ಇರುತ್ತೆ. ಕೆಲವೊಂದು ಪೇಪರಲ್ಲಿ ಕೇಳಿರ್ತಾನೆ, ಕೆಲವೊಂದು ಪೇಪರಲ್ಲಿ ನಿಮಗೆ ಕೇಳಿರಲ್ಲ ಸ್ನೇಹಿತರೆ. ಸೊ ಓಕೆ, ಈ ಡಿಸ್ಕ್ರಿಪ್ಟಿವ್ ಮೆಸೇಜ್ ರೈಟಿಂಗ್ ಎಷ್ಟು ಮಾರ್ಕ್ಸಿಗಿರುತ್ತೆ, ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇಲ್ಲಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಲ್ಲ ಸ್ನೇಹಿತರೆ, ಅವರು ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಮೆಸೇಜ್ ರೈಟಿಂಗ್ ನಮ್ಗೆ ಯಾಕೆ ಅವಶ್ಯಕತೆ ಇದೆ, ಮೆಸೇಜ್ ರೈಟಿಂಗ್ ಅಂದರೆ ಏನು? ಸೊ ನೋಡಿ, ಇಲ್ಲಿ ನಾವು ಟೆಕ್ಸ್ಟಲ್ಲಿ ಇದರಲ್ಲಿ ವಾಟ್ಸಪ್ಪಲ್ಲಿ ಅಥವಾ ನಾವು ಫೋನಲ್ಲಿ ಮೆಸೇಜ್ ಕಳಿಸ್ತಾ ಇರ್ತೀವಿ, ಆ ಮೆಸೇಜಿಗೂ ಈ ಮೆಸೇಜ್ಗೂ ವ್ಯತ್ಯಾಸ ಇದೆ. ಸೊ ಮೆಸೇಜ್ ರೈಟಿಂಗ್ ಅಂದ್ಬಿಟ್ರೆ ನಾವು ವ್ಯಾಟ್ಸಪ್ಪಲ್ಲಿ ಕಳಿಸ್ತೀವಲ್ಲ ಅದೇ ಮೆಸೇಜು, ಸೊ ಅಲ್ಲ, ಇಲ್ಲೇ ಬೇರೆ ಅದೇ ಬೇರೆ ಸ್ನೇಹಿತರೆ. ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ನೋಟಿಸ್ ರೈಟಿಂಗ್ ಕೇಳ್ತೀವಿ. ಅದಕ್ಕಿಂತ ಮೊದಲು ನಾನು ನೋಟಿಸ್ ರೈಟಿಂಗು 3 ಮಾರ್ಕ್ಸಿಗಿರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಡೈರಿ ರೈಟಿಂಗ್ ಕೂಡ ನೋಡ್ತಾ ಹೋಗಿದ್ವಿ, ಅದು 5 ಮಾರ್ಕ್ಸ್ ಇರುತ್ತೆ, ಫಿಕ್ಸ್ ಇರುತ್ತೆ ಅದು ಕ್ವಶನ್ ಕೂಡ. ಇವತ್ತು ನಾವು ಮೆಸೇಜ್ ರೈಟಿಂಗ್ ನೋಡ್ತಾ ಹೋಗ್ತೇವೆ ಸ್ನೇಹಿತರೆ. ಮೆಸೇಜ್ ರೈಟಿಂಗು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಎಷ್ಟು ಮಾರ್ಕ್ಸಿಗಿರುತ್ತೆ ಅಂತಂದಾಗ ಇದು ಕೂಡ ನಿಮಗೆ 3 ಮಾರ್ಕ್ಸಿಗಿರುತ್ತೆ. ಇದು ಕೂಡ 3 ಮಾರ್ಕ್ಸಿಗಿರುತ್ತೆ. ಡಿಸ್ಕ್ರಿಪ್ಟಿವ್ ಪೇಪರ್ ಇಂಗ್ಲೀಷ್ ಪೇಪರ್ 2ನಲ್ಲಿ ಇರುತ್ತೆ. ಓಕೆನಾ ಸ್ನೇಹಿತರೆ? ಹೇಳೋಕ್ಕಾಗಲ್ಲ, ಮುಂಬರುವ ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗೆ ಡಿಸ್ಕ್ರಿಪ್ಟಿವ್ ಪೇಪರ್ ತಂದರೂ ತರಬಹುದು. ಈಗ HSTR ನೇಮಕಾತಿ ಇದೆ, GPSTR ನೇಮಕಾತಿ ಇದೆ, ಅದೇ ರೀತಿ ಕ್ರೈಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ನೇಮಕಾತಿ ಇದೆ. ಹಾಗಾಗಿ ಈ ಡಿಸ್ಕ್ರಿಪ್ಟಿವ್ ಪೇಪರ್ ತಂದುಬಿಟ್ರೆ ಭಾಳಷ್ಟು ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಎಲ್ಲದಕ್ಕೂ ರೆಡಿ ಇರೋ ಪ್ರಯತ್ನ ಮಾಡಬೇಕು. ಓಕೆ ಸ್ನೇಹಿತರೆ, ಇಲ್ಲಿ ಮೆಸೇಜ್ ರೈಟಿಂಗ್ ಅಂದರೆ ಏನು, ಮೆಸೇಜ್ ರೈಟಿಂಗ್ ನಮ್ಗೆ ಯಾಕೆ ಅವಶ್ಯಕತೆ ಇದೆ ಅನ್ನೋದು ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ, ಗೊತ್ತಾಗುತ್ತೆ ನಮಗೆ. ಓಕೆ, ಇಲ್ಲಿ ನೋಡಿ, ವಾಟ್ ಈಸ್ ಮೆಸೇಜ್ ರೈಟಿಂಗ್? ಸೊ ಲುಕ್ ಹಿಯರ್, a message is a short piece of information written for a person who is absent, conveying important details received ನೋಡಿ through a phone call, visit or another communication. So ನೋಡಿ, message writing is a short piece of information written for a person who is absent. Okay, absent, convey important detail received through a phone call, visit or ಅದರ್ ಕಮ್ಯುನಿಕೇಷನ್. ಮೆಸೇಜ್ ರೈಟಿಂಗ್ ಅಂದರೆ ಒಂದು ಶಾರ್ಟ್ ಇನ್ಫಾರ್ಮೇಷನ್. ಇದು ಏನು, ಒಂದು ಶಾರ್ಟ್ ಒಂದು ಇನ್ಫಾರ್ಮೇಷನ್. ಯಾವ ವ್ಯಕ್ತಿ ಈ ಫಾರ್ ಎಕ್ಸಾಂಪಲ್ಲು ಈ ವ್ಯಕ್ತಿ ರಾಮು ಅನ್ನೋ ವ್ಯಕ್ತಿ ಏನು ಮಾಡ್ತಾಯಿದ್ದಾನೆ ಅಂದರೆ, ರಾಜು ಕಾಲ್ ಮಾಡ್ತಾ ಇದ್ದಾನೆ ಇನ್ಫಾರ್ಮ್ ಮಾಡೋಕ್ಕೆ ಏನಾದರೂ, ಬಟ್ ಅವನು ಕಾಲ್ ಪಿಕ್ ಮಾಡಲು ಮನೆಯಲ್ಲೇ ಇರಲ್ಲ, ಆಬ್ಸೆಂಟ್ ಇರ್ತಾನೆ. ಆಗ ಅದರ ಬದಲಾಗಿ ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಇರ್ತಾರಲ್ಲ, ಅವರು ಅದನ್ನೇನು ಮಾಡ್ತಾರೆ, ಕಾಲ್ ಪಿಕ್ ಮಾಡ್ತಾರೆ. ಆ ಕಾಲ್ ಪಿಕ್ ಮಾಡಿದಾಗ ಈತ ಏನಿರ್ತಾನೆ, ಆಬ್ಸೆಂಟ್ ಇರ್ತಾನೆ. ಇವಾಗ ಕಾಲ್ ಮಾಡಿರ್ತಾನೆ, ಕಾಲ್ ವ್ಯಕ್ತಿ ಪರ್ಸನ್. ಓಕೆ, ಕಾಲಿಂಗ್ ಪರ್ಸನ್ ರಾಮು, ರಿಸೀವರ್ ಪರ್ಸನ್ ಅಲ್ಲಿ ಆ್ಯಕ್ಚುಲಿ ಏನಿರಬೇಕು ನೋಡಿ, ಒಂದು ಸೆಕೆಂಡು. ರಾಮು ಕಾಲಿಂಗ್ ಪರ್ಸನ್ನು, ರಿಸೀವರ್ ಪರ್ಸನ್ ರಾಜು, ಬಟ್ ದಿಸ್ ಈಸ್ ಪರ್ಸನ್ ಆಬ್ಸೆಂಟ್ ಇರ್ತಾನೆ. ಅದ್ರ ಬದಲಾಗಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಯಾರೋ ಅವ್ರ ಸನ್ನು ಯಾರೋ ಒಂದು ರಿಸೀವ್ ಮಾಡ್ತಾರೆ. ರಿಸೀವರ್ ಪರ್ಸನ್ ಯಾರು ಆಗ್ತಾರೆ, ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಹೆಸರು ಕೊಡ್ರಿ, ಮಹೇಶ್ ಅಂತ ಕೊಡ್ರಿ. ಓಕೆನಾ? ಈ ವ್ಯಕ್ತಿ ರಿಸೀವ್ ಮಾಡ್ತಾನೆ. ಇಲ್ಲಿ ಮೆಸೇಜ್ ಬರೆಯುವ ವ್ಯಕ್ತಿ ಯಾರು ಅನ್ನೋದು ಇಂಪಾರ್ಟೆಂಟ್. ಸೊ ಈ ವ್ಯಕ್ತಿ ರಾಜು ಅಲ್ಲ, ರಾಜು ಮೆಸೇಜ್ ಬರೆಯಲ್ಲ. ಯಾರು ಬರ್ತಾರೆ, ಕಾಲ್ ಪಿಕ್ ಮಾಡಿರ್ತಾರೆ ನೋಡಿ,
ಕಾಲ್ ಪಿಕ್ ಮಾಡಿರ್ತಕ್ಕಂಥ ವ್ಯಕ್ತಿ ಮಹೇಶ್. ಇದನ್ನು ಮೆಸೇಜ್ ಯಾರಿಗೆ ಮಾಡಬೇಕು? ರಾಜುಗೆ ಬರಿಬೇಕಾಗುತ್ತೆ, ಸೊ ಲುಕೇರ್ ಇಷ್ಟೇ ಸಿಂಪಲ್ಲು. ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ, ಆ ವ್ಯಕ್ತಿ ಜೊತೆ ಇಂಪಾರ್ಟೆಂಟ್ ವ್ಯಕ್ತಿ ಜೊತೆ ಮಾತಾಡಬೇಕು, ಆದರೆ ಆ ವ್ಯಕ್ತಿ ಇರಲ್ಲ. ಆ ವ್ಯಕ್ತಿ ಬದಲಾಗಿ ಕಾಲ್ ಪಿಕ್ ಯಾರು ಮಾಡ್ತಾರೆ? ಬೇರೆಯವರು ಮನೇಲಿ ಇರ್ತಕ್ಕಂಥವ್ರು, ಅವ್ರ ಫ್ರೆಂಡ್ಸ್ ಯಾರೋ ಮಾಡ್ತಾರೆ. ಆದರೆ ಅವರು ಬಂದಾಗ ಇನ್ಫಾರ್ಮ್ ಮಾಡಂತ ಇವ್ರಿಗೆ ಹೇಳಿರ್ತಾರೆ. ಇವ್ರು ಏನು ಮಾಡ್ತಾರಪ್ಪ ಅಂತಂದಾಗ ಇದನ್ನು ಮೆಸೇಜ್ ಬರೆದಿಡಬೇಕು. ಇದುವೇ ಮೆಸೇಜ್ ರೈಟಿಂಗ್. ಅಂದರೆ ಈ ಕಾಲಿಂಗ್ನಲ್ಲಿ ಏನು ಮಾತಾಡಿ ಇನ್ಫಾರ್ಮ್ ಮಾಡಿರ್ತಾರಲ್ಲ, ಆ ಇನ್ಫಾರ್ಮನ್ನು ಇವ್ರಿಗೆ ತಿಳಿಸೋದೆ ಮೆಸೇಜ್ ರೈಟಿಂಗು. ದಿಸ್ ಈಸ್ ಮೆಸೇಜ್ ರೈಟಿಂಗ್. ಸೊ ನೋಡಿ, ರಿಟರ್ನ್ ಫಾರ್ ಪರ್ಸನ್ ಆರ್ ಆಬ್ಸೆಂಟ್ ಅಂದರೆ ಯಾರು ಆಬ್ಸೆಂಟ್ ಇರ್ತಾರಲ್ಲ ಅವರಿಗೆ ಬರ್ತಕ್ಕಂಥದ್ದು, ಕನ್ವೆ ಮಾಡೋದು, ಇಂಪಾರ್ಟೆಂಟ್ ಡೀಟೇಲ್ಸ್ ರಿಸೀವ್ಡ್ ಥ್ರೂ ಫೋನಲ್ಲಿ ಕಾಲಲ್ಲಿ ಅಥವಾ ವಿಸಿಟ್ ಅಥವಾ ಎನಿ ಒನ್ ಕಮ್ಯುನಿಕೇಷನ್. ಫೋನ್ ಮಾಡಿದಾಗ ಅಥವಾ ಅವರು ವಿಸಿಟ್ ಮಾಡಿದಾಗ ಅಥವಾ ಇನ್ನೂ ಅನದರ್ ಬಂದಾಗ ಅವರು ಇರಲಿಲ್ಲ ಅಂದಾಗ ಆ ಇನ್ಫಾರ್ಮನ್ನು ಬೇರೆ ಬಂದಾಗ ತಿಳಿಸೋದೆ. ಫಾರ್ ಎಕ್ಸಾಂಪಲ್ ಹೇಳ್ತೀವಲ್ಲ, ಮನೆಯಲ್ಲಿ ಏನಂತಂದಾಗ ಮನೆಯಲ್ಲಿ ಅಮ್ಮ ಇರ್ತಾರೆ, ನಮ್ಮ ಫ್ರೆಂಡ್ ಬಂದಿರ್ತಾರೆ, ನಾವು ಏನೋ ಬೇರೆ ಕಡೆ ಹೋಗಿರ್ತೀವಿ, ಬೇರೆ ಕಡೆ ಹೋದ ಅಮ್ಮ ಬಂದಾಗ ಹೇಳಿರ್ತಾರೆ, ಬಂದು ಹೋದ್ರಂತ ಹೇಳಿರ್ತಾರೆ. ಅದು ಬಂದು ನಮ್ಮ ಅಮ್ಮ ಹೇಳ್ತಿರ್ತಾರಲ್ಲ, ಹಿಂಗೆ ನಿಮ್ಮ ಫ್ರೆಂಡ್ ಬಂದಿದ್ರು ಅಂತೇಳಿ, ಅದುವೇ ಮೆಸೇಜ್ ರೈಟಿಂಗ್. ಓಕೆನಾ? ಅದು ನಾವು ನೋಡ್ತಾ ಹೋಗೋಣ. ಮೆಸೇಜ್ ರೈಟಿಂಗು ನಿಮ್ಗೆ ಹೇಳಿದೆ, ನಾನು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. 3 ಮಾರ್ಕ್ಸ್ ಇರುತ್ತೆ ಮೆಸೇಜ್ ರೈಟಿಂಗ್, ಕಂಪಲ್ಸರಿ 3 ಮಾರ್ಕ್ಸ್ ಇರುತ್ತೆ. ಅದು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಕೆಲವು ಟ್ರಿಕ್ಸ್ ಯೂಸ್ ಮಾಡಬೇಕಾಗುತ್ತೆ ಮೆಸೇಜ್ ರೈಟಿಂಗ್ಗೆ. ಕೆಲವು ಟ್ರಿಕ್ಸ್ ಯೂಸ್ ಮಾಡಬೇಕಾಗುತ್ತೆ. ಈ ಟ್ರಿಕ್ಸ್ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಟ್ರಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ರೈಟಿಂಗ್. ಓಕೆ, ಒಂದು ಸೆಕೆಂಡ್. ಸೊ ಲುಕ್ ಹಿಯರ್. ಫಸ್ಟ್ ಒನ್, ಮೆನ್ಷನ್ಡ್ ಕ್ಲಿಯರ್. ನೋಡಿರಿ, ಮೆನ್ಷನ್ ಕ್ಲಿಯರ್ ದ ಟೈಮ್, ಡೇ ಆ್ಯಂಡ್ ಡೇಟ್ ಆಫ್ ಗಿವಿಂಗ್ ಮೆಸೇಜ್. ಸೊ ನೋಡಿ, ಮೆಸೇಜ್ ರೈಟಿಂಗ್ ಬರೆಯುವಾಗ ಅವ್ರು ಕಾಲ್ ಮಾಡಿದ್ರಲ್ಲ, ಅದು ಕ್ಲಿಯರಾಗಿ ಟೈಮ್ ಮೆನ್ಷನ್ ಮಾಡಬೇಕು, ಅದೇ ರೀತಿಯಾಗಿ ಡೇ ಮೆನ್ಷನ್ ಮಾಡಬೇಕು, ಅದೇ ರೀತಿಯಾಗಿ ಅಲ್ಲಿ ಇರತಕ್ಕಂಥ ಮೆಸೇಜ್ ಏನಿದೆಯೋ ಅದನ್ನು ಕ್ಲಿಯರಾಗಿ ನಾವು ಬರೀಬೇಕಾಗುತ್ತೆ. ಸೊ ಮೆನ್ಷನ್ ಕ್ಲಿಯರ್ ದ ಟೈಮ್, ಡೇ, ಡೇಟ್ ಆ್ಯಂಡ್ ಪ್ಲೇಸ್ ಗಿವಿಂಗ್ ಮೆಸೇಜ್ ಇಫ್ ಆ ಪರ್ಸನ್ ಹ್ಯಾಸ್ ಟು ರಿಪೋರ್ಟ್ ಆರ್ ರಿಚ್ ಸಮ್ವೇರ್. ನೋಡಿರಿ, ಆ ಪರ್ಸನ್ ಏನೆಲ್ಲ ಹೇಳಿರ್ತಾನಲ್ಲ ಅದನ್ನು ಮತ್ತು ಅವನೇನೇನು ಇನ್ಫಾರ್ಮೇಷನಲ್ಲಿ ಒಂದು ಪ್ಲೇಸ್ ಏನೋ ಒಂದು ಕೊಟ್ಟರಂದ್ರೆ ಅದು ಎಲ್ಲವೂ ಡೀಟೇಲ್ ಹೇಳ್ಬೇಕಾಗುತ್ತೆ. ಮೆನ್ಷನ್ ದ ನೇಮ್ ಆಫ್ ಸೆಂಡರ್ ಇನ್. ನೋಡಿರಿ, ಮೆನ್ಷನ್ ನೇಮ್ ಆಫ್ ಸೆಂಡರ್. ನೋಡಿ, ಸೆಂಡರಿಂದ ಮೆಸೇಜ್ ಯಾರು ಮೆಸೇಜ್ ಸೆಂಡ್ ಮಾಡ್ತಾರೆ ಅವರು ಕಂಪಲ್ಸರಿ ನೇಮ್ ಹಾಕಬೇಕು. ಮೆನ್ಷನ್ ದ ನೇಮ್ ಆಫ್ ರಿಸೀವರ್ ಇನ್ ದ ಮೆಸೇಜ್. ನೋಡಿರಿ, ಯಾರು ಹೇಳಿರ್ತಾರಲ್ಲ ಅವ್ರದ್ದು ನೇಮ್ ಹೇಳ್ಬೇಕು. ಅದೇ ರೀತಿ ಯಾರು ರಿಸೀವ್ ಮಾಡ್ಕೊಂಡಿರ್ತಾರಲ್ಲ ಅವ್ರದ್ದು ನೇಮ್ ಹೇಳ್ದೆ ತಾನೆ. ಈಗ ಒಬ್ಬರು ಫ್ರೆಂಡ್ ಇನ್ನೊಬ್ರಿಗೆ ಮಾಡಿದಾಗ, ಅಮ್ಮ ರಿಸೀವ್ ಮಾಡಿದರೆ ಅವ್ರು ಇಲ್ದಾಗ ಬಂದಿಂದ ಅವ್ರ ನೇಮು ಹಾಕೋದು. ಓಕೆ, ಮೆನ್ಷನ್ ದ ಪರ್ಪೋಸ್, ರೀಸನ್ ಆಫ್ ಕಾಲಿಂಗ್, ರಿಸೀವ್ಡ್ ಕಾಲ್ ಇಫ್ ಯು ರಿಸೀವ್ ಅ ಕಾಲ್. ನೋಡಿರಿ, ಮೆನ್ಷನ್ ದ ಪರ್ಪಸ್ ಅಥವಾ ರೀಸನ್, ಕಾಲ್ ಯಾತಕ್ಕಾಗಿ ಮಾಡಿದ್ರು ಅದನ್ನು ಆ್ಯಡ್ ಮಾಡಬೇಕು. ಮೆನ್ಷನ್ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಮೆಸೇಜ್. ಮತ್ತು ಎಲ್ಲ ಆರಾಮಾದಿ ಇದು ಏನು ಬೇಡ, ಅವ್ರು ಏನು ಕ್ಲಿಯರಾಗಿ ಹೇಳಿದಾರಲ್ಲ ಇಂಪಾರ್ಟೆಂಟ್ ಪಾಯಿಂಟು ಅದನ್ನು ಮಾತ್ರ ಬರೀಬೇಕು. ಮೆನ್ಷನ್ ಆಫ್ ದ ಫಾಲೋ ಆಫ್ ದಿಸ್. ನೋಡಿ, ರಿಕ್ವೈರ್ಡ್ ಫಾರ್ ದ ಮೆಸೇಜ್. ಅವ್ರು ಏನೆಲ್ಲ ಕೇಳಿರ್ತಾರೆ, ರಿಕ್ವೈರ್ಡ್ ಮಾಡಿರ್ತಾರೆ, ಅದನ್ನು ನಾವು ಕಂಪಲ್ಸರಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಸಂದೇಶಕ್ಕೆ ನೋಡಿ, ಏನೇನು ಅಗತ್ಯವಿದೆಯೋ ರಿಕ್ವೈರ್ಡ್ ಅವಶ್ಯಕವಿದ್ದಷ್ಟು ಮಾಹಿತಿ ಮಾತ್ರ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಮೆನ್ಷನ್ ಯುವರ್ ನೇಮ್. ನೋಡಿ, ಏನಾಗುತ್ತೆ, ಕೊನೆಯಲ್ಲಿ ನಾವು ಮೆಸೇಜ್ ಬರಿತೀವಲ್ಲ ನಮ್ಮ ಎಂಡಿಂಗಲ್ಲಿ ನಮ್ಮ ಹೆಸರು ಸಿಗ್ನೇಚರ್ ಹಾಕ್ಬೇಕಾಗುತ್ತೆ. ಯೂಸ್ ಇಂಡೈರೆಕ್ಟ್ ಸ್ಪೀಚ್ ವಿಲ್ ರೈಟಿಂಗ್. ಯಾವಾಗಲೂ ಡೈರೆಕ್ಟ್ ಸ್ಪೀಚು ಕಾಲಿಂಗ್ ಮಾಡಿದ ವ್ಯಕ್ತಿ ಜೊತೆ ಮಾತಾಡ್ತೀವಿ, ಅದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಬರಿಬೇಕಾಗುತ್ತೆ, ಇಂಡೈರೆಕ್ಟ್ ಸ್ಪೀಚಲ್ಲಿ. ಓಕೆ, ನೋಡಿ, ಚೂಸ್ ಪ್ರಾಪರ್ ವರ್ಡ್ಸ್ ಕನ್ವೆ ದ ಮೆಸೇಜ್. ಅಂದರೆ ಸರಿಯಾದ ಏನಪ್ಪ ಅಂದರೆ ನಾವೇನೋ ಸೂಕ್ತವಾದ ಒಂದು ಪರೋಕ್ಷವಾಗಿ ಒಂದು ಬರಿಬೇಕಾಗುತ್ತೆ. ನಾವು ಅಲ್ಲಿ ಏನು ಬಳಸಿರ್ತಾರಲ್ಲ ಪದಗಳು, ಅವು ಸರಿಯಾದ ಪದಗಳನ್ನು ನಾವು ಬಳಸಬೇಕಾಗುತ್ತೆ. ಬಿಹೇವಿಯರ್ ಅವಾಯ್ಡ್ ದ ಯೂಸ್ ಆಫ್. ನೋಡಿ, ಪೊಸೆಸಿವ್ ಪ್ರನೌನ್ ಈಸ್, ಆರ್ ಆ್ಯಂಡ್ ಜೆಂಡರ್ಸ್ ಆಲ್ಸೋ. ನಾವು ಏನು ಮಾಡ್ತೀವಿ, ಇಲ್ಲಿ ಪ್ರನೌನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಪ್ರನೌನ್ಸ್ನ ಯೂಸ್ ಮಾಡಬೇಕು ಕ್ಲಿಯರಾಗಿ. ನೋಡಿರಿ, ಡೇಟು ಟೈಮ್ ಆ್ಯಂಡ್ ಕಂಪಲ್ಸರಿ ಇರಬೇಕಾಗುತ್ತೆ. ಕ್ಲಿಯರ್ ಡೇಟ್, ಟೈಮ್ ಮತ್ತು ಪ್ಲೇಸ್ ಇರಬೇಕು. ಯಾರು ರಿಸೀವ್ ಮಾಡ್ತಾರೆ, ಯಾರು ಕಾಲಿಂಗ್ ಪರ್ಸನ್ ಇರ್ತಾನೆ, ಆ ಕಾಲಿಂಗ್ ಪರ್ಸನ್ ನೇಮು, ರಿಸೀವರ್ ನೇಮು ಕೊನೆಗಿರುತ್ತೆ. ಅಲ್ಲಿರ್ತಕ್ಕಂಥ ಯಾತಕ್ಕಾಗಿ ಕಾಲ್ ಮಾಡಿದರು
ಅದನ್ನೆಲ್ಲ ಬರಿಬೇಕಾಗುತ್ತೆ. ಮತ್ತು ಎಷ್ಟು ಬೇಕೋ ಅಷ್ಟೇ ನಾವು ಬರಿಬೇಕು. ಉದ್ದಕ್ಕೆ ನಾವು 4 ಪೇಜ್ 5 ಪೇಜ್ ಬರಿತೀವಿ, ಅದಾಯ್ತು ಇದಾಯಿತು ಏನೂ ಇಲ್ಲ. ಓಕೆನಾ? ಓಕೆ ಸ್ನೇಹಿತರೆ, ಇದಾದ ನಂತರ ನೆಕ್ಸ್ಟ್ ಮೆಸೇಜ್ ಫಾರ್ಮಿಟ್. ಮೆಸೇಜ್ ಫಾರ್ಮಿಟ್ ಹೇಗಿದೆ? ಸೊ ಲುಕ್ ಹಿಯರ್, ದಿಸ್ ಈಸ್ ಮೆಸೇಜ್ ಫಾರ್ಮೆಟ್. ನಿಮಗೋಸ್ಕರ ನಾನು ಒಂದು ಫಾರ್ಮೆಟ್ ರೆಡಿ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನೊಂದು ಯಾರೆಲ್ಲ ನಮ್ಮ ಚಾನಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಣೆ ಮಾಡ್ತಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೋಡಿ, ಮೆಸೇಜ್ ರೈಟಿಂಗ್ ಯಾವಾಗಲೂ ಬಾಕ್ಸಲ್ಲೇ ಬರಿಬೇಕು. ಮೆಸೇಜ್ ಬರಿತೀನಿ ಬಾ ಅಂತ ಉದ್ದಕ್ಕೆ ಪೇಜಲ್ಲಿ ಬರೆದ್ಬಿಟ್ಟು ಬಂದರೆ ಕನ್ಸಿಡರ್ ಆಗಲ್ಲ. ಯಾಕಂತಂದರೆ ಆಗುತ್ತೆ ಬಟ್ ಸ್ಕೋರ್ ಆಗಲ್ಲ. ಓಕೆನಾ ಸ್ನೇಹಿತರೆ? ಸೊ ಲುಕ್ ಹಿಯರ್, ಫೈಂಡ್ ಟು ರಿಮೆಂಬರ್ ಫಸ್ಟ್. ಓಕೆ, ರೈಟ್ ಡೇಟ್ ಆ್ಯಂಡ್ ಟೈಮ್. ಸೊ ರೈಟ್ ಡೇಟ್ ಆ್ಯಂಡ್ ಟೈಮ್ ಇಷ್ಟು ಬಾಕ್ಸ್ ಇರಬೇಕು. ಹೆಡ್ಲೈನ್ ಮೆಸೇಜ್ ಅಂತ ಬರೆದಿರಬೇಕು. ಹೆಡ್ಲೈನು ಮೆಸೇಜ್ ಅಂತ ಇರಬೇಕು. ಅದ್ರ ಜೊತೆ ಏನಿರಬೇಕು, ಈ ಕೆಳಗಡೆ ಮೆಸೇಜ್ ಅಂತ ಇದ್ದ ಬಾಕ್ಸ್ ಒಳಗೆ ಇರಬೇಕು. ಯಾವಾಗಲೂ ಬಾಕ್ಸ್ ಒಳಗೆ ಇರಬೇಕು ಸ್ನೇಹಿತರೆ. ಬಾಕ್ಸ್ ಒಳಗೇ ಇರಬೇಕು ಕಂಪಲ್ಸರಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಡೇಟ್ ಆ್ಯಂಡ್ ಟೈಮ್. ಡೇಟ್ ಇದೆ, ಯಾವಾಗ ಕಾಲ್ ಮಾಡಿದ್ರು. ಟೈಮ್, ಕಾಲಿಂಗ್ ಪರ್ಸನ್ ಕಾಲಿಂಗ್ ಕಂಪಲ್ಸರಿ ಇರಬೇಕು. ಗ್ರೀಟಿಂಗ್ ಪರ್ಸನ್ ಪ್ರಫಬಲ್ ನೋಡಿರಿ, ಗ್ರೀಟ್ ಅಂದರೆ ಡಿಯರ್ ಅಂದರೆ ಯಾರಿಗೆ ನಾವು ಮೆಸೇಜ್ ಬರೆದಿಟ್ಟು ಹೋಗ್ತೀವಲ್ಲ ಅವ್ರದ್ದು. ಫಾದರ್ ಬರ್ದಿನ ಡಿಯರ್ ಪಾಪ, ಡಿಯರ್ ಫಾದರ್, ಡಿಯರ್ ಮಮ್ಮಿ, ಡಿಯರ್ ರಾಜು, ಎನಿವನ್ ಇಲ್ಲಿ ಬರೀಬೇಕು. ಈಗ ಗೊತ್ತಾಗುತ್ತೆ ನಾವು ಯಾರಿಗೆ ಬರಿತೀವಿ. ಮತ್ತು ಅವರು ಕಾಲಿಂಗ್ ಮಾಡಿದ್ರೆ ಹೆಸರು ಹಾಕಂಗಿಲ್ಲ. ಇಲ್ಲಿ ನಾವು ಯಾರಿಗೆ ಮೆಸೇಜ್ ಬರಿತಾ ಇದ್ದೀವಲ್ಲ ಅವ್ರ ನೇಮ್ ಹಾಕಬೇಕು. ಎಸ್ಸಾ? ರೈಟ್ ದ ಮೆಸೇಜ್ ಇನ್ ಶಾರ್ಟ್ ಆಫ್ ಕ್ಲಿಯರ್ ಸೆಂಟೆನ್ಸ್. ಸುಮಾರು ಒಂದು 3 ಲೈನ್ ಬರೆದ್ರೆ, 2 ಲೈನ್ 3 ಲೈನ್ ಬರೆದ್ರೆ ಸಾಕು, ಏನು ಸಮಸ್ಯೆ, ಉದ್ದಕ್ಕೆ ಬರೆಯೋದಿಲ್ಲ. ಇನ್ಕ್ಲೂಡ್ ಆಲ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನೋಡಿ, ಅವ್ರ ಕಾಲಿಂಗ್ನಲ್ಲಿ ಏನು ಹೇಳ್ತಾರಲ್ಲ, ಇನ್ಫಾರ್ಮೇಷನ್ ಅಂದರೆ ಎಲ್ಲ ಡೀಟೇಲ್, ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಷ್ಟೇ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಎಂಡ್ ವಿತ್ ನೋಡಿರಿ, ಎಂಡ್ ವಿತ್ ದ ಸೆಂಡರ್ ನೇಮ್. ಇದನ್ನು ಮೆಸೇಜ್ ಯಾರು ಬರೆದಿರ್ತಾರಲ್ಲ ಅವ್ರ ನೇಮ್ ಹಾಕ್ಬೇಕು. ಇಲ್ಲಿ ಮೆಸೇಜ್ ಯಾರು ಬರೆದಿರ್ತಾರಲ್ಲ ಅವ್ರ ನೇಮ್ ಹಾಕ್ಬೇಕು. ಇಷ್ಟೇ ಸಿಂಪಲ್ ಮೆಸೇಜ್ ರೈಟಿಂಗ್. ದಿಸ್ ಈಸ್ ನೋಡಿ, ಬಾಡಿ ಆಫ್ ಒಂದು ಇದಕ್ಕೊಂದು ಎಷ್ಟು ಟೋಟಲ್ ನಾವು ಎಷ್ಟು 3 ಮಾರ್ಕ್ಸ್ ನಾವು ಗೆಸ್ಟ್ ಮಾಡ್ಬೋದು. 3 ಮಾರ್ಕ್ಸ್ ಫಿಕ್ಸ್ ಕೊಡ್ತಾನೆ. ಇಷ್ಟು ಬರೆದ್ರೆ ಸಾಕು ಸ್ನೇಹಿತರೆ. ಈ ಫಾರ್ಮೆಟ್ ಇದೆಯಲ್ಲ, ಈ ಫಾರ್ಮೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಬೇಕಾದರೆ ನೀವು ಏನು ಮಾಡ್ರಿ ಅಂದರೆ ನೋಟ್ಬುಕ್ಕಲ್ಲಿ ಹಾಕ್ಕೊಳ್ರಿ, ಸ್ಕೆಚ್ ಹಾಕ್ಕೊಳ್ರಿ. ಓಕೆನಾ? ಆ ಮೆಸೇಜ್ ಈಸ್ ದ ಶಾರ್ಟ್ ಪೀಸ್ ಆಫ್ ಇನ್ಫಾರ್ಮೇಷನ್ ರಿಟರ್ನ್ ಫಾರ್ ಅ ಪರ್ಸನ್ ಹೂ ಈಸ್ ನಾಟ್ ಅವೈಲೇಬಲ್. ಸೊ ಲುಕ್ ಹಿಯರ್, ಯಾವ ವ್ಯಕ್ತಿ ನಮ್ಮ ಕಾಂಟ್ಯಾಕ್ಟ್ ಸಿಗೋದಿಲ್ವೋ ಆ ಸಂದರ್ಭದಲ್ಲಿ ರಿಸೀವರ್ ಅವ್ರಿಗೆ ಬರೆಯತಕ್ಕಂಥ ಮೆಸೇಜ್ಗೆ ನಾವು ಮೆಸೇಜ್ ರೈಟಿಂಗ್ ಅಂತ ಕರಿತೀವಿ. ಆಗ ಹೇಳಿದೆ, ಇಷ್ಟೇ ಸಿಂಪಲ್ ರೀ. ಒಬ್ಬ ವ್ಯಕ್ತಿ ಕಾಲ್ ಮಾಡಿದಾಗ ಆ ವ್ಯಕ್ತಿ ಇಲ್ಲ ಅಂದಾಗ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅದನ್ನು ರಿಸೀವ್ ಮಾಡಿ ಮಾತಾಡಿರ್ತಾನೆ. 3 ವ್ಯಕ್ತಿಗಳು ಇರ್ತಾರೆ ಇಲ್ಲಿ. 3 ಪರ್ಸನ್. ದಿಸ್ ಈಸ್ ಮೆಸೇಜ್ ರೈಟಿಂಗ್. ಇದು ನೋಡಿರಿ, ಈ ವ್ಯಕ್ತಿ ಆಬ್ಸೆಂಟ್ ಇರ್ತಾನೆ, ಈ ವ್ಯಕ್ತಿ ಕಾಲ್ ಮಾಡ್ತಾನೆ, ಈ ವ್ಯಕ್ತಿ ರಿಸೀವ್ ಮಾಡ್ತಾನೆ, ಆಮೇಲೆ ಈ ವ್ಯಕ್ತಿಗೆ ಮೆಸೇಜ್ ಬಂದ ಮೇಲೆ ಹೇಳ್ತಾನೆ. ಇಷ್ಟು ಸಿಂಪಲ್ ಮೆಸೇಜ್ ರೈಟಿಂಗ್. ದಿಸ್ ಈಸ್ ಯಾವ ಹೇಳಿದ್ದಾರೆ ಅವರು, ಇಂಡೈರೆಕ್ಟ್ ಸ್ಪೀಚಲ್ಲಿ ಇರಬೇಕಂತ ಹೇಳಿದ್ದಾರೆ. ಮತ್ತು ಡೈರೆಕ್ಟ್ ಸ್ಪೀಚಲ್ಲಿ ಬರೋಂಗಿಲ್ಲ, ರಾಂಗ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಈಗ ಒಂದು ಎಕ್ಸಾಂಪಲ್ಲು ನೋಡಿಬಿಡೋಣ, ತುಂಬ ಈಸಿ ಆಗುತ್ತೆ. ಓಕೆ ಓಕೆ ಸ್ನೇಹಿತರೆ, ಸೊ ಲಿಕ್ ಯಾರ್ ಒಂದು ಕ್ವಶನ್. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ರೈಟ್ ಐ ಮೆಸೇಜ್ ಟು ಕನ್ಸರ್ನ್ ಪರ್ಸನ್. ಸೊ ನೋಡಿ, ಒಂದು ಕ್ವಶನ್ ಕೊಟ್ಟಿದ್ದೀವಿ, ಅದನ್ನು ನೀವು ನೋಡಿ ಹೇಳ್ರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಅದು ಹಿಂಗೆ ಏನಂತೇಳಿ ನೋಡೋಣ. ಸೊ ಕೆಲಕ್ಕೆ ರಾಜೀವ್ ಕಾಲ್ ಮಾಡ್ತಾ ಇದ್ದೀನಿ. ಕ್ಯಾನ್ ಐ ಸ್ಪೀಕ್ ಟು ಮಾ? ನೋಡಿ, ಕ್ಯಾನ್ ಐ ಸ್ಪೀಕ್ ಟು ಮಾ, ನಾನು ಅಮ್ಮನ ಜೊತೆ ಮಾತನಾಡಬಹುದೇ? ಫೋನ್ ಮಾಡ್ತಾ ಇದ್ದೀನಿ, ಅಮ್ಮನ ಜೊತೆ ಮಾತಾಡ್ಬೋದಾ? ಫಾರ್ ಎಕ್ಸಾಂಪಲ್ ಸಿಸ್ಟರ್ ಆರ್ ಬ್ರದರ್ ಎನಿವನ್ ಇರ್ಬೋದು ಮನೆಯಲ್ಲಿ. ಇವರು ಹೊರಗಡೆ ಹೋಗಿದ್ದಾನೆ, ಈ ಮನೆಯಲ್ಲಿ ಇಲ್ಲ. ರಾಜೀವ ಫಾರ್ ಎಕ್ಸಾಂಪಲ್. ಈಗ ನೋಡಿ, ರಾಜೀವ್, ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ರಾಜೀವ ಕಾಲಿಂಗ್ ಪರ್ಸನ್. ಸೊ ಲುಕ್ ಹಿಯರ್, ರಾಜೀವ್ ಕ್ಯಾನ್ ಐ ಸ್ಪೀಕ್ ಟು ಮಾ? ಅಮ್ಮ ಜೊತೆ ಮಾತಾಡ್ಬೋದಾ? ಆಗ ರೀನಾ ಸಿ ಹಾಸ್ ಗನ್ ಔಟ್. ನೋಡಿರಿ, ಸಿ ಹಾಸ್ ಗನ್ ಔಟ್. ಏನು ಮಾಡ್ತಾರೆ, ಅವರು ಹೊರಗಡೆ ಹೋಗಿದ್ದಾರೆ. ಈಗ ರೀನಾ ಈ ನೋಡಿರಿ, ಅಮ್ಮ, ಸೊ ಮದರ್. ಬಟ್ ಕಾಲ್ ಮಾಡಿದ್ದು ಮಾತಾಡೋದು ಯಾರ ಜೊತೆ? ಮದರ್ ಜೊತೆ ಮಾತಾಡಬೇಕಂತ ಅಂದ್ಕೊಂಡಿದ್ದೇನೆ. ಬಟ್ ರಿಸೀವರ್ ಮಾಡ್ತಾ ಇರೋದು ಯಾರು? ರೀನಾ. ಓಕೆನಾ? ಅವ್ರ ಸಿಸ್ಟರ್. ಈ ಸಿಸ್ಟರ್ ರೀನಾ. ಇಲ್ಲಿ ಏನಾಗ್ತಾಯಿದೆ ನೋಡಿ, ಕಾಲಿಂಗ್ ಪರ್ಸನ್ನು ರಾಜೀವ್, ರಿಸೀವರ್ ಪರ್ಸನ್ನು ರೀನಾ.
ಬಟ್ ಆಬ್ಸೆಂಟ್ ಇರೋದು ಯಾರು? ಮದರ್. ಬೇಕಾಗಿರೋದು ಯಾರು ಇಲ್ಲಿ? ರಾಜೀವ್ಗೆ ಮದರ್ ಬೇಕು. ಎಸ್ಸಾ? ಈಗ ಆಬ್ಸೆಂಟ್ ಇದೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ರಾಜೀವ್, ಐ ಹ್ಯಾವ್ ಟು ಲೀವ್ ಫಾರ್ ಪಾಟ್ನಾ ಟುಮಾರೋ ಎಟ್ 4 AM ಫಾರ್ ದ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ ಪ್ಲೀಸ್ ಆಸ್ಕರ್. ನೋಡಿರಿ, ನಾನು ಅವನು ಹೇಳ್ತಾ ಇದ್ದೀನಿ, ನಾನು ನಾಳೆ ಬೆಳಗ್ಗೆ ಏನಂತಂದರೆ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ಗೆ ಪಂದ್ಯಕ್ಕೆ ಪಾಟ್ನಾಕ್ಕೆ ಹೋಗಬೇಕು. ನೋಡಿ, ನಾಳೆ ಮಾರ್ನಿಂಗು ಅವನು ಹೇಳ್ತಾ ಇದ್ದಾನೆ, ಇನ್ಫಾರ್ಮ್ ಮಾಡಬೇಕಿತ್ತು ಯಾರಿಗೆ? ಅಮ್ಮಗ. ಆದರೆ ಅಮ್ಮ ಇಲ್ಲ, ಆಬ್ಸೆಂಟು. ಹಾಗೆ ರಾಜ ಅಲ್ಲೇ ರಿಸೀವರ್ ಪರ್ಸನ್ಗೆ ಹೇಳ್ತಾ ಇದ್ದೇನೆ, ಐ ಹ್ಯಾವ್ ಟು ಲೀವ್ ಫಾರ್ ಪಾಟ್ನಾ ಟುಮಾರೋ ಎಟ್ 4 AM ಫಾರ್ ದ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್. ಪ್ಲೀಸ್ ಆಸ್ಕ್ ಹರ್ ಟು ಗೆಟ್ ಮೈ ಬ್ಯಾಗ್ ಪ್ಯಾಕ್ಡ್ ಆ್ಯಸ್ ವಿಲ್ ಬಿ ಬ್ಯಾಕ್ ಹೋಮ್ ಲೇಟ್ ಇನ್ ಈವ್ನಿಂಗ್ ಆಫ್ಟರ್ ಪ್ರಾಕ್ಟೀಸ್. ಸೊ ಲುಕ್ ಕೇರ್, ಅವನು ಏನು ಹೇಳತ್ತಂದರೆ, ಆರ್ ಟು ಗೆಟ್ ಮೈ ಬ್ಯಾಗ್ ಪ್ಯಾಕ್ಡ್ ಆ್ಯಸ್ ಐ ವಿಲ್ ಬಿ ಬ್ಯಾಕ್ ಹೋಮ್ ನೋಡಿ ಲೇಟ್ ಇನ್ ದ ಈವ್ನಿಂಗ್ ಆಫ್ಟರ್ ಪ್ರಾಕ್ಟೀಸ್. ನಾನು ನಾಳೆ ಮಾರ್ನಿಂಗು 4 o'clockಗೆ ಏನು ಮಾಡಬೇಕು? ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ಗೆ ಪಾಟ್ನಾಕ್ಕೆ ಹೋಗಬೇಕು. ಹಾಗಾಗಿ ಇವತ್ತು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸಾಯಂಕಾಲ ಲೇಟಾಗಿ ಬರ್ತೀನಿ, ಅದನ್ನು ಇನ್ಫಾರ್ಮ್ ಮಾಡು. ಏನು ಇನ್ಫಾರ್ಮ್ ಮಾಡಿ? ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಅಮ್ಮನಿಗೆ ಹೇಳು ನನ್ನ ಬ್ಯಾಗ್ ಪ್ಯಾಕ್ ಮಾಡು ಅಂತೇಳು. ಇದೇ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆ್ಯಂಡ್ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ ಟೈಮಿಂಗು, ಓಕೆ, ವೆರಿ ಇಂಪಾರ್ಟೆಂಟ್. ರೀನಾ, ಐ ವಿಲ್. ಎಸ್, ರೀನಾ ಹೇಳ್ತಾ ಇದ್ದಾಳೆ. ಮತ್ತು ರೀನಾ ಹೇಳ್ತಾ ಇದ್ದಾಳೆ ಏನಂತ ಹೇಳ್ತಾ ಇದ್ದಾಳೆ? ಸರಿ ಹೇಳ್ತೇನೆ. ಇದನ್ನು ಹೆಂಗೆ ಬರಿಬೇಕು ನೋಡಿ. ರಿಸೀವರ್ ಪರ್ಸನ್ ಯಾರು? ರೀನಾ. ಕಾಲಿಂಗ್ ಪರ್ಸನ್ ಯಾರು? ರಾಜೀವ್. ಇಲ್ಲಿ ಮಾತಾಡಬೇಕು ಆಬ್ಸೆಂಟ್ ಇದ್ದಾರೆ ಯಾರು? ಮದರ್. ಹಾಂ, ಸೋಲೋ ಕೇರ್. ಸೊ ಇದು ನೋಟ್ಸ್ ನಾನು ನಿನ್ನೆ ನೈಟ್ ರೆಡಿ ಮಾಡಿದ್ರಿಂದ ನಾನು ಇದನ್ನು ಈಗ ಓಕೆ ಇದನ್ನು ಏನು ಮಾಡಿದ್ದೀನಿ ಅಂತಂದಾಗ ನಿನ್ನೆದು ಹೇಳಿದ್ದೀನಿ. ಓಕೆ, ಇರಲಿ. ನಿನ್ನೆ ರೆಡಿ ಮಾಡಿದ್ರಿಂದ ಡೇಟ್ ನಿನ್ನೆದು ಹಾಕಿದ್ದೀನಿ. ಮೆಸೇಜ್ ಅಂತ ಈ ರೀತಿ ಮೆಸೇಜ್ ಹಾಕ್ತೀವ, ಬಾಕ್ಸ್ ಇದೆ, ಮೆಸೇಜ್ ಹಾಕ್ತೀವಿ, ಡೇಟ್ ಹಾಕ್ತೀವಿ, ಟೈಮ್ ಇದೆ, ಡೇಟ್ ಆ್ಯಂಡ್ ಟೈಮ್ ಹಾಕಿದ್ದೀವಿ. ಡಿಯರ್ ಅಮ್ಮ, ಈಗ ಬರಿತಾ ಇರೋದು ಯಾರು? ಅಬ್ಸರ್ವ್ ಮಾಡಿ ನೋಡಿ, ನೆನಪಿರಲಿ. ರಾಜೀವ್ ಕಾಲಿಂಗ್ ಪರ್ಸನ್, ರಿಸೀವರ್ ಪರ್ಸನ್ ರೀನಾ, ಬಟ್ ಮದರ್ ಆಬ್ಸೆಂಟ್. ಓಕೆ, ಈಗ ರೀನಾ ಮದರ್ಗೆ ಬರಿತಾ ಇದ್ದಾಳೆ. ನೋಡಿ ಇಲ್ಲಿ, ಡಿಯರ್ ಅಮ್ಮ, ದಿಸ್ ಈಸ್ ಸಾಲ್ಯುಟೇಷನ್ ಓಕೆನಾ? ಇದು ಹಾಕ್ಬೇಕು. ಓಕೆ, ಬ್ರದರ್ ಇದ್ದರೆ ಬ್ರದರು, ಸಿಸ್ಟರ್ ಇದ್ದರೆ ಸಿಸ್ಟರ್. ಓಕೆ ಮಾ, ರಾಜೀವ್ ಆ್ಯಡ್ ಕಾಲ್ಡ್. ನೋಡಿ, ರಾಜೀವ್ ಆ್ಯಡ್ ಕಾಲ್ಡ್. ಓಕೆ, ವೆನ್ ಯು ವೇರ್ ಅವೇ ಫ್ರಮ್ ಹೋಮ್. ನೋಡಿ, ನೋಡಿ ಇದು ಯಾವುದರಲ್ಲಿ ಇದೆ ಅಂತ ಯಾವಾಗಲೂ ನೀನು ನೋಡಿ. ಅಮ್ಮ ಮನೆಯಲ್ಲಿ ಇಲ್ಲಿದ್ದಾಗ ರಾಜೀವ್ ಕಾಲ್ ಮಾಡಿದ್ರು. ಅಮ್ಮ, ಐ ಹ್ಯಾಡ್ ಕಾಲ್ಡ್ ವೆನ್ ಯು ವೇರ್ ಅವೇ ಫ್ರಮ್ ಹೋಮ್. ನೀನು ಮನೆಯಲ್ಲಿ ಇಲ್ಲದೇ ಇರುವಾಗ ರಾಜೀವ್ ಕಾಲ್ ಮಾಡಿದ್ರು. ದಿಸ್ ಈಸ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ನಾವು ಕಲ್ತಿದ್ದೀವಲ್ಲ, ಸೊ ಅದು ಬರುತ್ತೆ. ಸೊ ಇಲ್ಲಿ ಹೆಚ್ಚು ಯೂಸ್ ಮಾಡಬೇಕಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಈಸ್ ವೆರಿ ಇಂಪಾರ್ಟೆಂಟ್. Indirect speech. Okay, Rajiv had called when you were away from home. He has to leave for the Patna for an internet. ನೋಡಿ, ಈ ಬಳಸಿದ್ದೀವಿ. ದಿಸ್ ಈಸ್ ಪ್ರನೌನ್. ಹ್ಯಾಸ್ ಟು ಲೀವ್ ಫಾರ್ ಪಾಟ್ನಾ ನೋಡಿ, ಫಾರ್ ಆ್ಯನ್ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ ಎಟ್ 4 AM. ಪ್ಲೀಸ್ ಪ್ಯಾಕ್ ಈಸ್ ಬ್ಯಾಗ್. ನೋಡಿರಿ, ಈಸ್ ಬಳಸಿದ್ದೀವಿ. ಬ್ಯಾಗ್ಸ್ ಆ್ಯಸ್ ಈ ವಿಲ್ ಬಿ. ನೋಡಿ ಇಲ್ಲಿ ಬ್ಯಾಕ್ ಹೋಮ್ ಲೇಟ್ ಇನ್ ದ ಈವ್ನಿಂಗ್ ಆಫ್ಟರ್ ಪ್ರಾಕ್ಟೀಸ್. ನೋಡಿ, ಸಿಂಪಲ್ ಆಗಿ ರಾಜೀವ್ ಹ್ಯಾಡ್ ಕಾಲ್ಡ್ ವೆನ್ ಯು ವೇರ್ ಅವೇ ಫ್ರಮ್ ಹೋಮ್. ಈ ಬಳಸಿದ್ವಿ, ಪ್ರನೌನ್ಸ್ ಬಳಸ್ಬೇಕಂತ ಹೇಳಿದೆ. ಹ್ಯಾಸ್ ಟು ಲೀವ್ ಫಾರ್ ಪಾಟ್ನಾ ಫಾರ್ ಎನ್ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ ಎಟ್ 4 AM. ಪ್ಲೀಸ್ ಪ್ಯಾಕ್ ಈಸ್ ಅವನ್ ಬ್ಯಾಗ್ ಆ್ಯಸ್ ಈ ವಿಲ್ ಬಿ ಬ್ಯಾಕ್ ಹೋಮ್. ನೋಡಿರಿ, ಲೇಟ್ ಇನ್ ದ ಈವ್ನಿಂಗ್ ಆಫ್ಟರ್ ಪ್ರಾಕ್ಟೀಸ್. ಇಷ್ಟು. ಅವನು ತಡವಾಗಿ ಮನೆಗೆ ಬರುತ್ತಾನಂತೆ, ಅವನ ಬ್ಯಾಗು ನೀನೇನು ಮಾಡಬೇಕು? ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡಬೇಕಂತೆ. ಇಷ್ಟೇ ಸಿಂಪಲ್. ನೋಡಿರಿ, 4 ಲೈನ್ 3 ಲೈನ್ ಕಂಪ್ಲೀಟ್. ಇಷ್ಟು ಬರೆದರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಡಿಸ್ಕ್ರಿಪ್ಟಿವ್ ಕ್ವಶನ್ ಅವರೇ ಕೊಟ್ಟಿರ್ತಾರೆ, ನೇಮ್ ಅವರೇ ಕೊಟ್ಟಿರ್ತಾರೆ, ಟೈಮಿಂಗ್ ಅವ್ರದ್ದೇ ಇರುತ್ತೆ. ಬಟ್ ನಾವೇನು ಮಾಡೋದು, ಅದನ್ನು ಸ್ವಲ್ಪ ಇಂಡೈರೆಕ್ಟ್ ಸ್ಪೀಚಿಗೆ ಮಾಡಿ ಕನ್ವರ್ಟ್ ಮಾಡೋದು. ಕನ್ವರ್ಜೇಷನ್. ಇಲ್ಲಿ ಲಾಸ್ಟಿಗೆ ಏನಿರುತ್ತೆ? ಸೈನ್ ಇರುತ್ತೆ. ಅಷ್ಟೇ. ಇಷ್ಟೇ ನೋಡಿ, ಬೇರೆ ಏನಿಲ್ಲ.
ಸೊ ಲುಕ್ ಯಾರ್ ಇನ್ನೊಂದಿದೆ, ಇನ್ನೊಂದು ಕೂಡ ರೆಡಿ ಮಾಡಿದ್ದೀನಿ ನೋಡಿ. ಸೊ ಸ್ನೇಹಿತರೆ, ಮತ್ತೊಮ್ಮೆ ಇದು ನಾನು ನಿಮ್ಮ ಗ್ರೂಪಿಗೆ ಶೇರ್ ಮಾಡ್ತೀನಿ, ಡೋಂಟ್ ವೆರಿ. ಯಾರೆಲ್ಲ ನಮ್ಮ ಹೊಸದಾಗಿ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಮಸ್ಯೆ ಇದ್ದರೆ ಡಿಸ್ಕ್ರಿಪ್ಷನ್ ಇದರಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ಅದೇ ರೀತಿಯಾಗಿ ಮೆಸೇಜ್ ಹಾಕಿ. ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಈ ನಂಬರ್ 9008809798 ಕಾಲ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ವಾಟ್ಸಪ್ ಕಾಲ್ ಮಾಡಬೇಡಿ, ದಯವಿಟ್ಟು ಮೆಸೇಜ್ ಮಾಡಿ ಸಾಕು. ಮೆಸೇಜ್ ಅಂದರೆ ಈ ಮೆಸೇಜ್ ಅಲ್ಲ, ನಮ್ಗೆ ಗೊತ್ತಿದೆಯಲ್ಲ. ಓಕೆ. ಯುವರ್ ರಮೇಶ್ ವೈಲ್ ಯುವರ್ ಬ್ರದರ್ ವಾಸ್ ಅವೇ, his friend Ravi called and informed that his football practice schedule for today has been postponed tomorrow at 4 p.m. Write a message for the brother. ನೋಡಿ, ನೀನು ಏನು ರಮೇಶ್ ಅನ್ಕೋ, ಓಕೆನಾ. ವೈಲ್ ಯುವರ್ ಬ್ರದರ್ ವಾಸ್ ಅವೇ, ನಿಮ್ಮ ಬ್ರದರ್ ಮನೇಲಿ ಇಲ್ಲ. ಅವನ ಫ್ರೆಂಡು ರವಿ ಕಾಲ್ ಮಾಡ್ತಾನೆ. ಏನಂತ ಕಾಲ್ ಮಾಡ್ತಾನೆ? ಫುಟ್ಬಾಲ್ ಪ್ರಾಕ್ಟೀಸ್ ಶೆಡ್ಯೂಲ್ ಫಾರ್ ಟುಡೇ ಆ್ಯಸ್ ಬೀನ್ ಪೋಸ್ಟ್ಪಾನ್ಡ್. ನೋಡಿ ಏನು ಮಾಡ್ತಾನೆ ಅಂತಂದಾಗ, ನಾಳೆ ಫುಟ್ಬಾಲ್ ಇದು ಐತಲ್ಲ ಪ್ರಾಕ್ಟೀಸ್ ಏನು ಮಾಡುತ್ತೆ, ಇಲ್ಲ ಪೋಸ್ಟ್ಪಾನ್ಡ್ ಆಗಿದೆ. ಏನಾಗಿದೆ? ಪೋಸ್ಟ್ಪಾನ್ ಆಗಿದೆ. ಅದನ್ನು ನೀನು ನಿಮ್ಮ ಬ್ರದರಿಗೆ ಬರೀರಿ ಅಂತ ಈ ರೀತಿ ಬಾಕ್ಸಲ್ಲಿ ಮೆಸೇಜ್ ಹಾಕಬೇಕು. ನಮ್ಗೆ ಗೊತ್ತಿದೆ. ಒಂದು ಸೆಕೆಂಡ್. ಈ ರೀತಿ ನಾವೇನು ಮಾಡಬೇಕು? ಮೆಸೇಜ್ ಹಾಕ್ಕೋಬೇಕು. ಡೇಟ್ ಹಾಕಿದ್ದೀನಿ, ನಿನ್ನಿದೆ ಹಾಕಿದ್ದೀನಿ, ಮತ್ತು ಎಷ್ಟು ಡೇಟ್ ಹಾಕಬೇಕು, ಟೈಮಿಂಗ್ ಹಾಕಿದ್ದೀನಿ. ಇದು PM ಇರಲಿ, ಏನು ಬೇಡ, ಟೈಮಿಂಗ್ ಹಾಕಿದ್ದೀನಿ. ಡಿಯರ್ ಬ್ರದರ್, ಯಾರಿಗೆ ಬರೀತಾ ಇದ್ದಾರೆ ಇಲ್ಲಿ? ರಮೇಶ್ ರಿಶ್ವರ್. ಇಲ್ಲಿ ಹೇಳ್ತೀನಿ, ಒಂದು ಸೆಕೆಂಡ್. ಯುವರ್ ಫ್ರೆಂಡ್ ರವಿ ಕಾಲ್ಡ್ ಆ್ಯಂಡ್ ಇನ್ಫಾರ್ಮ್ಡ್ ದಟ್ ದ ಫುಟ್ಬಾಲ್ ಪ್ರಾಕ್ಟೀಸ್ ಶೆಡ್ಯೂಲ್ ಫಾರ್ ಟುಡೇ ಹ್ಯಾಸ್ ಬೀನ್ ಪೋಸ್ಟ್ಪಾನ್ಡ್. It will now be held tomorrow at 4 p.m. is asked your to attend the practice of without fail. So ನೋಡಿ, ಇಲ್ಲಿ ಫುಟ್ಬಾಲ್ ರವಿ has informed that for football practice schedule for today has been postponed. It will now held tomorrow at 4 p.m. he asked your attend ಪ್ರಾಕ್ಟೀಸ್ ವಿತೌಟ್ ಫೇಲ್. ಸೊ ಲುಕ್ ಯಾರ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದಾಗ, ಬ್ರದರ್ಗೆ ಹೇಳ್ತಾ ಇದ್ದಾನೆ. ಇಷ್ಟು ಸಿಂಪಲ್ಲಾಗಿ, ಏನು ಸಮಸ್ಯೆ ಇಲ್ಲ. ಅವ್ನು ಏನು ಹೇಳ್ತಾನೆ ಆ್ಯಸ್ ಇಟ್ ಈಸ್ ಹೇಳ್ತಾನೆ, ಬಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳ್ಬೇಕು. ನೀನು ಏನಪ್ಪ ಅಂತಂದಾಗ, ನಿಗದಿಯಾಗಿದ್ದ ಫುಟ್ಬಾಲ್ ಏನಾಗಿತ್ತಪ್ಪ ಅಂದರೆ ಪೋಸ್ಟ್ಪೋನ್ ಆಗಿದೆ, ಅಂದರೆ ಮುಂದೂಡಲಾಗಿದೆ. ಈ ದಯವಿಟ್ಟು ಸರಿಯಾಗಿ ಅಂದರೆ ಅದನ್ನು ನೆಕ್ಸ್ಟ್ ಟೈಮಿಗೆ ಏನು ಮಾಡ್ಬೇಕಂದ್ರೆ ಸರಿಯಾದ ಟೈಮಿಗೆ ಹಾಜರಾಗು ಅಂತೇಳಿ ಇದು ಮಾಡಿದ್ದಾರೆ. ಬರೆದವ್ರು ಯಾರು? ಇಲ್ಲಿ ನೋಡಿ, ಇಲ್ಲಿದೆ ರಿಶ್ಯೂವರ್. ಯಾರು ಕಾಲ್ ರಿಶ್ಯೂ ಮಾಡಿರ್ತಾರಲ್ಲ ಅವರೇ ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ ಕೆಳಗೆ, ನೆನಪಲ್ಲಿ. ಯಾರು ಬರೆದಿರ್ತಾರಲ್ಲ, ಯಾರು ಕಾಲ್ ಮಾಡಿರ್ತಾರಲ್ಲ ಅವ್ರದ್ದು ಇಲ್ಲಿ ನೇಮ್ ಹಾಕಬೇಕಾಗುತ್ತೆ, ಓಕೆನಾ. ಇಲ್ಲಿ ಆಬ್ಸೆಂಟ್ ಇದ್ದಾರ್ದು ನೇಮ್ ಏನು ಮೆನ್ಷನ್ ಮಾಡೋಂಗಿಲ್ಲ, ಇಲ್ಲಿ ಯಾವುದೇ ರೀತಿಯಲ್ಲಿ ಮೆನ್ಷನ್ ಮಾಡೋಂಗಿಲ್ಲ, ಓಕೆನಾ. ಇಷ್ಟು ನಾವು ನೋಡಬೇಕಾಗುತ್ತೆ. ಇಷ್ಟು ನೋಡಿದಾಗ ಇಲ್ಲಿ ಮುಂದೆ ಒಂದು ಇನ್ಫಾರ್ಮೇಷನ್ ಇದೆ ನೋಡಿ, ಅಲ್ಲಿ ಇನ್ಫಾರ್ಮೇಷನ್ ನೋಡಿ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ. ಏನೆಲ್ಲ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಎಕ್ಸ್ಪ್ಲನೇಷನ್. ರಿಶೀವರ್ ಯಾರು? ಇಲ್ಲಿ ಅವ್ರ ಬ್ರದರ್ ಆಗಬೇಕಿತ್ತು, ಯಾಕೆಂದರೆ ಅಲ್ಲಿ ಕಾಲ್ ರಿಶೀವರ್ ಬ್ರದರ್ ಆಗಬೇಕಿತ್ತು, ಆದರೆ ಮೆಸೇಜ್ ರಿಶೀವರ್ ಆಗಲಿದೆ. ಮೆಸೇಜ್ ರಿಶೀವರ್ ಯಾರಂದರೆ ಈಸ್ ಬ್ರದರ್, ಓಕೆ. ಸೆಂಡರ್ ರಮೇಶ್, ಯಾರು? ಕಾಲ್ ರಿಶೀವರ್. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯಾರು ಕೊಟ್ಟವ್ರು? ಯಾರು? ರವಿ ಯಾರು? ರವಿ ಬ್ರದರ್ ಫ್ರೆಂಡ್, ಓಕೆ. ಕಾಲಿಂಗ್ ಪರ್ಸನ್, ಓಕೆ. ಫುಟ್ಬಾಲ್ ಪ್ರಾಕ್ಟೀಸ್ ಇದು ಇಂಪಾರ್ಟೆಂಟ್. ಕಾಲ್ ಮಾಡಿದರು ರವಿ, ಬಟ್ ರಿಶೀವ್ ಮಾಡಿದರು ರಮೇಶ, ಬಟ್ ಆಬ್ಸೆಂಟ್ ಇದ್ದರು ಬ್ರದರ್, ಓಕೆ. ಅರ್ಥ ಆಗ್ತದೆಯಾ? ಓಕೆ, ಡನ್. ಫುಟ್ಬಾಲ್ ಪ್ರಾಕ್ಟೀಸ್ ಪೋಸ್ಟ್ಪಾನ್ಡ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನು, ಓಕೆನಾ. ನೀವು ಟೈಮಿಂಗ್ ಯಾವುದು? ಟುಮಾರೋ 4 PM, ಟುಮಾರೋ 4 PM ಇದೆ ಅಂತೇಳಿ, ಓಕೆನಾ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ನಾವು ನೋಡ್ತಾ ಹೋದ್ವಿ. ಮುಂದಿನ ಕ್ವಶನ್ ನಾನು ತರ್ತಾ ಇದ್ದೀನಿ. ಇದು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಇರ್ತಾವಲ್ಲ ಆ ಕ್ವಶನ್ಗಳನ್ನೇ ತಂದು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಯಾಕಂದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ರತಿಯೊಂದನ್ನು ನಾನು ಮಾಡ್ತಾ ಹೋಗ್ತೇನೆ.
ನಿಮಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ನನಗೆ ಮೆಸೇಜ್ ಹಾಕಿ ಅದ್ರ ಬಗ್ಗೆನೇ ನಾನು ಎಕ್ಸ್ಪ್ಲೇನ್ ಕೊಡೋ ಪ್ರಯತ್ನ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ಲು GPSTR ಇದೆಯಲ್ಲ, ಈ GPSTRಲ್ಲಿ ಸುಮಾರು ನೀವು ಈ ಸರಿ ಏನಾದರೂ ಇಂಗ್ಲೀಷ್ ಪೇಪರ್ 2 ಅಲ್ಲಿ ಸುಮಾರು ಡಿಸ್ಕ್ರಿಪ್ಟಿವ್ನ 120 ಮಾಡಲೇಬೇಕಂತೇಳಿ ನೀವು ಭರವಸೆ ಇಟ್ಕೊಳ್ರಿ. ಯಾಕಂತಂದಾಗ ಆ ರೀತಿ ನೋಟ್ಸ್ ಕೂಡ ನಾನು ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಯಾರಿಗೆಲ್ಲ ನೀಡ್ ಇದೆಯೋ ಅವರು 9008809798 ಈ ನಂಬರಿಗೆ ನೀವು ಮೆಸೇಜ್ ಹಾಕ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದೀರಿ, ಅದೇ ಮುಂದೆ ವೀಕ್ಷಣೆ ಮಾಡ್ತಾಯಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಈ ನಮ್ಮ ಸೆಷನನ್ನು ಈಗಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಮುಂದೆ ನಿಮಗೆ ಇನ್ನೊಂದು ಥರ ಬೇರೆ ತರ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.